ಹಾಯ್ ಟ್ರೇಡರ್ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ವಾರದ ಹೋಲ್ಡಿಂಗ್ ಮಾಡುವವರ ಸಲುವಾಗಿ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಏನಾಗ್ಬೋದು ಈ ವಾರ ಈ ಮಾರ್ಕೆಟ್ನಲ್ಲಿ ಬ್ಯಾಂಕ್ ನಿಫ್ಟಿಯಲ್ಲಿ ಅಂಥೇಳಿ ಗ್ಯಾಪ್ ಅಪ್ ಓಪನ್ ಆಗ್ಬೋದಾ ಅಥವಾ ಗ್ಯಾಪ್ ಡೌನ್ ಓಪನ್ ಆಗ್ಬೋದಾ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಅನಾಲಿಸಿಸ್ ಮಾಡೋಣ. ಈಗ ನಾನು ನಿಮ್ಮ ಮುಂದೆ ಈಗೆಲ್ಲ ಸ್ವಲ್ಪ ಡಿಮ್ಯಾಂಡ್ ಝೋನು ಪ್ರೈಸ್ ಆಕ್ಷನ್ ಎಲ್ಲ ಹಾಕಿ ತೋರಿಸ್ತೀನಿ. ಅದ್ರ ಮ್ಯಾಗಿನಿಂದ ನಿಮಗೆ ಒಂದು ಕನ್ಫರ್ಮೇಶನ್ ಬರ್ತದೆ ಯಾವ ಈ ವಾರ ಏನು ಆಗ್ಬಹುದು ಅನ್ನೋದನ್ನು ನೀವು ಕೂಡ ಹೇಳ್ಬೋದು. ಆ ರೀತಿಯಲ್ಲಿ ನಾನು ನಿಮ್ಗೆ ಒಂದು ಈಸಿ ವೇಯಲ್ಲಿ ಹೇಳ್ಕೊಡ್ತೀನಿ. ನೋಡ್ರಿ ಏನಾಗ್ಬೋದು ಅಂದ್ರೆ ಇದು 2 ಅವರ್ಸ್ ಟೈಮ್ ಫ್ರೇಮ್ ಅನ್ನ ಇಲ್ಲಿ ತಗೊಂಡಿದ್ದೀನಿ. ಇದು ಚಾರ್ಟ್ ಓಪನ್ ಮಾಡಿದ್ದೀನಿ ಈಗ 2 ಅವರ್ಸ್ ಟೈಮ್ ಫ್ರೇಮ್ದು. ಇದ್ರೊಳಗೆ ನಾನೊಂದು ಟ್ರೆಂಡ್ ಲೈನ್ ಈಗ ಹಾಕೋತಾ ಇದ್ದೀನಿ. ಇದು ನಮ್ದು ಡಿಮ್ಯಾಂಡ್ ಝೋನ್ ಆಗಿರುತ್ತದೆ. ಇದು ಡಿಮ್ಯಾಂಡ್ ಝೋನ್ ಆಯ್ತು. ಈಗ ನಾವು ಒಂದು ರೆಸಿಸ್ಟೆಂಟ್ ಲೈನ್ ಅನ್ನು ಈಗ ನಾನು ಹಾಕ್ತಾ ಇದ್ದೀನಿ. ಇದು ರೆಸಿಸ್ಟೆಂಟ್ ಲೈನ್ ಬ್ಯಾಂಕ್ ನಿಫ್ಟಿಯಲ್ಲಿ ವಾರದ ಹೋಲ್ಡಿಂಗ್ ಏನು ಮಾಡ್ತಿರ್ತಿರಲ್ಲ ಅವರಿಗೆ ಈ ವಿಡಿಯೋ ಒಂದು ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂಥೇಳಿ ಈ ವಿಡಿಯೋನ ನಾನು ಈಗ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಇದರೊಳಗೆ ಏನಾಗ್ಬೋದು, ಯಾವ ರೀತಿ ನೀವು ಪ್ರಾಫಿಟ್, ಎಲ್ಲಿ ನೀವು ಎಕ್ಸಿಟ್ ಆಗಬೇಕು, ಎಲ್ಲಿ ಎಂಟ್ರಿ ಆಗಿರಬೇಕು ಅನ್ನೋದು ಈ ವಿಡಿಯೋದಲ್ಲಿ ಒಂದು ಸ್ವಲ್ಪ ನಿಮ್ಗೆ ಗೊತ್ತಾಗ್ತದೆ. ಏನಿದೆ ಅಲ್ಲ ಇದು ಡಿಮ್ಯಾಂಡ್ ಝೋನು. ಈಗ ಇದು ಒಂದು ಏನಿದೆ ಲೈನ್ ಹಾಕೊಂಡೆಲ್ಲ ಈಗ ಸದ್ಯ ನಾನು ರೆಸ್ಪೆಕ್ಟ್ ಲೈನನ್ನು ಈಗ ನೋಡಿ. ಈಗ ಡಿಮ್ಯಾಂಡ್ ಝೋನ್ ಮೇಲೆ ಈಗ ನಿನ್ನೆ ಏನಾಗಿದೆ, ಈಗ ಫ್ರೈಡೇ ಡಿಮ್ಯಾಂಡ್ ಝೋನ್ ಮ್ಯಾಗ ಇಲ್ಲಿ ಬಾಯರ್ಸ್ ಬಂದಿದ್ದಾರೆ. ಒಂದು ಒಳ್ಳೆ ಮೂಮೆಂಟ್ ಇದೆ. ಇಲ್ಲಿ ಬಾಯರ್ಸ್ ಬಂದಿರೋದ್ರಿಂದ ಇಲ್ಲಿ ಇದ್ರ ಕೆಳಗೆ ಅಂದ್ರೆ ಗ್ಯಾಪ್ ಡೌನ್ ಏನಿದು, ಇದ್ರ ಕೆಳಗೆ ಡೌನ್ ಸೈಡಲ್ಲಿ ಏನು ಅದು ಕ್ಲೋಸ್ ಆಗಿತ್ತಂದ್ರೆ ನಾವು ಅದ್ರ ಬಗ್ಗೆ ನಾವು ವಿಚಾರ ಮಾಡ್ಬೋದಾಗಿತ್ತು ಅದ್ರ ಬಗ್ಗೆ. ಈಗ ಏನಾಗಿದೆ ಅಂದ್ರೆ ಇದು ಇಲ್ಲಿ ಅಪ್ ಸೈಡ್ ಅಲ್ಲಿ ಇಲ್ಲಿ ನೋಡ್ರಿ, ಇಲ್ಲಿ ದೊಡ್ಡ ಒಂದು ಬಯರ್ಸ್ ಇಲ್ಲಿ ಇದಾರೆ. ಇಲ್ಲಿ ಸಿಗ್ನಲ್ ಕೊಟ್ಟಿದ್ದಾರೆ ಅವರು. ಈ ವಾರದಲ್ಲಿ ನಾವು ಏನ್ ಮಾಡ್ತೀವಿ ಅಂತ ಹೇಳಿ ಅಂದ್ರೆ ಒಂದು ಸಿಗ್ನಲ್ ಅಲ್ಲಿ ಕೊಟ್ಟಿದ್ದಾರೆ. ಈಗ ಅಂದ್ರ ನಾವು ಮತ್ತೆ ಯು ಎಸ್ ಮಾರ್ಕೆಟ್ ಅನ್ನು ನಾವೆಲ್ಲ ಸರ್ಚ್ ಮಾಡಿದಾಗ ಕೂಡ ನಮ್ಗೆ ಅಲ್ಲಿ ಗೊತ್ತಾಗ್ತದೆ ಎಲ್ಲ ಯು ಎಸ್ ಮಾರ್ಕೆಟ್ ಎಲ್ಲ ಒಂದು ಒಳ್ಳೆಯ ಅಪ್ ಮೂಮೆಂಟ್ ನಲ್ಲಿ ಇದೆ. ಹಾಗಾಗಿ ನಮ್ದು ಬ್ಯಾಂಕ್ ನಿಫ್ಟಿ ಕೂಡ ಈ ವಾರದ ಅನಾಲೈಸಿಸ್ ಪ್ರಕಾರ ಅದು ಫಸ್ಟ್ ಟಾರ್ಗೆಟ್ ಏರ್ಬೇಕದು. ಅದರ ಫಸ್ಟ್ ಟಾರ್ಗೆಟ್ ಎಲ್ಲಿ ಆಗಿರ್ತದತ್ತಂದ್ರ ನಮ್ದು ಫಸ್ಟ್ ಟಾರ್ಗೆಟ್ ಇಲ್ಲಿಗೆ ಏನ್ ಬಂತಂದ್ರ ಎಲ್ಲಿಗಂದ್ರ ನಾವು ಫಸ್ಟ್ 48,488 ಇಲ್ಲಿಗೆ ಬಂದ ಮೇಲೆ ನಾವು ಫಸ್ಟ್ ಟಾರ್ಗೆಟ್ ನಮ್ಮ ಪ್ರಾಫಿಟ್ ಅನ್ನ ಬುಕ್ ಮಾಡ್ಕೋಬೇಕಾಗ್ತದ. ಅಲ್ಲಿ ನಮ್ಗೆ ಎಷ್ಟು ಪಾಯಿಂಟ್ಗಳು ಇಲ್ಲಿದಿಂದ ನಮ್ಗೆ ಸಿಗ್ಬಹುದು ಅಂದ್ರ ನಮಗ ಇಲ್ಲಿ 800 ಪಾಯಿಂಟ್ ತನ ನಿಮ್ಗ ಇಲ್ಲಿ ಸಿಗ್ತದ. 800 ಪಾಯಿಂಟ್ ನಿಮ್ಗೆ ಸಿಗ್ತಾವು. ಬೇಕಂದ್ರೆ ಯಾಕಂದ್ರೆ ಇಲ್ಲಿ ಜಾಸ್ತಿ ಇಲ್ಲೇ ಎಲ್ಲ ನೋಡ್ರಿ, ಇಲ್ಲಿದಿಂದ ನಮ್ಮ ಮಾರ್ಕೆಟ್ ಒಂದು ಸ್ವಲ್ಪ ಇಲ್ಲಿ ಡೌನ್ ಸೈಡ್ ನಲ್ಲಿ ಇಲ್ಲಿ ಸ್ವಲ್ಪ ಬಿದ್ದೇವಿ ಇಲ್ಲಿ. ಅದಕ್ಕಾಗಿ ನಾವು ಜಾಸ್ತಿ ರಿಸ್ಕ್ ಅದರದ್ದು ಇಲ್ಲಿ ರೆಸಿಸ್ಟೆಂಟ್ ಲೈನ್ ನಂತರ ಇಲ್ಲಿ ಅದರದ್ದು ಝೋನ್ ಇಲ್ಲಿದೆ. ಆದ್ರೂ ಕೂಡ ನಾವು ಇಲ್ಲಿಯೇ ಎಕ್ಸಿಟ್ ಆಗ್ಬೇಕು. ಇಲ್ಲಿ ಆಗ್ಬೇಡಿ, ಜಾಸ್ತಿ ರಿಸ್ಕ್ ತೊಳೋದು ಬೇಡ. 800 ಪಾಯಿಂಟ್ ಅಂತೂ ನಮ್ಗೆ ಇಲ್ಲಿ ಈಸಿ ಒಳಗ ಸಿಗ್ತಾವು. ಹಾಗಾಗಿ ಈಗ 1 ಅವರ್ 2 ಅವರ್ನಲ್ಲಿ ಚೆಕ್ ಮಾಡಿದಾಗ, ಎರಡನ್ನು ಚೆಕ್ ಮಾಡಿದಾಗ ಇದು ನಾಳೆ ಗ್ಯಾಪ್ ಅಪ್ ಓಪನ್ ಆಗಬೇಕು. ಓಪನ್ ಆಗಿ ಅದು ಈ ತನ 48,488 ತನ ಅದು ಹೋಗ್ಬೇಕನ್ನೋದು ಒಂದು ನನ್ನ ಅನಾಲಿಸಿಸ್ ಇದೆ. ಅದಕ್ಕಾಗಿ ನಾಳೆ ನೀವು ಸಿ ಕಾಲನ್ನು ತಗೋಬೇಕು. ಬೈ ಮಾಡಿದ್ರೆ ನಿಮ್ಗೆ ಈ ವಾರನಾಗ ಒಂದು ಒಳ್ಳೆಯ ಒಂದು ರಿಸಲ್ಟ್ ಸಿಗುತ್ತದೆ ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕಾಗಿ ಒಂದು ಒಳ್ಳೆಯ ಮೂಮೆಂಟ್ ಇದೆ. ಯು ಎಸ್ ಮಾರ್ಕೆಟ್ನನ್ನು ಅಬ್ಸರ್ವ್ ಮಾಡಿದ್ರು ಕೂಡ ನೋಡಿದಾಗ ಒಂದು ಒಳ್ಳೆಯ ವಾರ, ಒಂದು ಒಳ್ಳೆಯ ಮೂಮೆಂಟ್ ಇದೆ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ಒಂದು ಒಳ್ಳೆ ಇದೆ. ಅದಕ್ಕಾಗಿ ಓಕೆ, ಈ ವಿಡಿಯೋ ನಿಮಗೆ ಗೊತ್ತಾಗಿದೆ ಅಂತ ನಾ ತಿಳ್ಕೊತೀನಿ. ಇಲ್ಲಿ ಕ್ಯಾಂಡಲ್ ನೋಡಿದಾಗ ನಿಮ್ಗೆ ಗೊತ್ತಾಗ್ಬಿಡ್ತದೆ. ಅದಕ್ಕಾಗಿ ನಿಮ್ಮ ಮುಂದೆನೇ ನಾನು ಈಗ ಎಲ್ಲ ಡಿಮ್ಯಾಂಡ್ ಝೋನು ಇವೆಲ್ಲ ನಿಮ್ಮ ಮುಂದೆ ರೆಸಿಸ್ಟೆಂಟ್ ಲೈನು ಡಿಮ್ಯಾಂಡ್ ಝೋನ್ ನಿಮ್ಮ ಮುಂದೆನೇ ನಾನು ಹಾಕಿದ್ದೆ.
ಅದಕ್ಕಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತೇಳಿ ನಾನು ತಿಳ್ಕೊತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.